ಪಿಕ್ಚರ್ ಟಾಕೀಸ್ ಕಡೆಯಿಂದ ಹಾಯ್ ಹಲೋ ವೆಲ್ಕಮ್. 2024 ಮುಗೀತು, 2025ಗೆ ಕಾಲಿಟ್ಟಿದ್ದೀವಿ. ಈ ಟೈಮಲ್ಲಿ 2024ಅಲ್ಲಿ KFIನ ಯಾವ ಮೂವಿಗಳು ಹಿಟ್ ಲಿಸ್ಟ್ ಸೇರ್ಕೊಂಡ್ವು ಅನ್ನೋದನ್ನ ಒಂದ್ ರೌಂಡ್ ನೋಡ್ಕೊಂಬರೋಣ ಬನ್ನಿ. ಈ ವರ್ಷ ರಿಲೀಸ್ ಆಗಿರೋ 225 ಸಿನಿಮಾಗಳಲ್ಲಿ ಹಿಟ್ ಲಿಸ್ಟ್ ಸೇರಿರೋ ಮೂವಿಗಳು ತುಂಬಾ ಕಮ್ಮಿನೇ. ಬಟ್ ಆಸ್ ಯೂಶುವಲ್ ಪ್ರತಿ ವರ್ಷ ಎಷ್ಟು ಸಿನಿಮಾಗಳು ಹಿಟ್ ಆಗ್ತಿತ್ತು ಅಷ್ಟೇ ಸಿನಿಮಾಗಳು ಈ ವರ್ಷ ಕೂಡ ಹಿಟ್ ಆಗಿದೆ. ಆ ಸಿನಿಮಾಗಳು ಯಾವ್ಯಾವುದು ಅನ್ನೋದನ್ನ ನೋಡೋಣ. ಉಪಾಧ್ಯಕ್ಷ ಚಿಕ್ಕಣ್ಣ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಕಾಣಿಸ್ಕೊಂಡಂತ ಕಾಮಿಡಿ ಡ್ರಾಮಾನೇ ಉಪಾಧ್ಯಕ್ಷ. ಉಮಾಪತಿ ಅವರು ಪ್ರೊಡ್ಯೂಸ್ ಮಾಡಿದ್ದ ಈ ಸಿನಿಮಾ ಈ ಇಯರ್ ನ ಮೊದಲನೇ ಹಿಟ್ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ನನಗೆ ನೀನು ನಿನಗೆ ನಾನು ಸಾಂಗ್ ಸಿಕ್ಕಾಬಡೆ ಹಿಟ್ ಆಗಿತ್ತು. ಸಿನಿಮಾದ ರೈಟಿಂಗ್ ಚೆನ್ನಾಗಿತ್ತು. ಚಿಕ್ಕಣ್ಣ ಅವರು ಆಡಿಯನ್ಸ್ ನ ನಕ್ಕು ನೆಲೆಸಿದ್ರು. ಹೀರೋಯಿನ್ ಆಗಿ ಮಲೈಕಾ ಟಿ ವಸುಪಾಲ್ ಇಷ್ಟ ಆದ್ರು. ರವಿಶಂಕರ್ ಅವರು ಅಧ್ಯಕ್ಷ ಆದಂತೆ ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು. ಥಿಯೇಟರ್ಗೆ ಬಂದ ಆಡಿಯನ್ಸ್ ಸಿನಿಮಾ ನೋಡಿ ಖುಷಿಯಾಗಿ ಆಚೆ ಹೋದ್ರು. ಫ್ಯಾಮಿಲಿ ಆಡಿಯನ್ಸ್ ನ ಥಿಯೇಟರ್ಗೆ ಈ ಸಿನಿಮಾ ಕರೆಸ್ತು. ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಬಜೆಟ್ ಗಿಂತ ಜಾಸ್ತಿ ರಿಟರ್ನ್ ಕೊಟ್ಟು ಪ್ರೊಡ್ಯೂಸರ್ ನ ಖುಷಿ ಪಡಿಸ್ತು. ಇದನ್ನ ಸ್ವತಃ ಪ್ರೊಡ್ಯೂಸರ್ ಆದ ಉಮಾಪತಿ ಅವರೇ ಹೇಳ್ಕೊಂಡಿದ್ದಾರೆ. ಈ ಸಿನಿಮಾ ಸನ್ ನೆಕ್ಸ್ಟ್ ಅಲ್ಲಿದೆ. ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರು ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಒಮ್ಮೆ ನೋಡಬಹುದು. ಭೀಮಾ ಸಿನಿಮಾ ಆಗಸ್ಟ್ ನಲ್ಲಿ ರಿಲೀಸ್ ಆಯ್ತು. ವಿಜಯ್ ಅವರು ಈ ಸಿನಿಮಾದ ಮೂಲಕ ಡ್ರಗ್ಸ್ ವಿರುದ್ಧ ಧ್ವನಿ ಎತ್ತಿದ್ರು. ಚರಣ್ ರಾಜ್ ಅವರ ಮ್ಯೂಸಿಕ್ ನಲ್ಲಿ ಸಿನಿಮಾದ ಆಲ್ಮೋಸ್ಟ್ ಎಲ್ಲಾ ಸಾಂಗ್ಸ್ ಹಿಟ್ ಆದ್ವು. ಈ ಸಿನಿಮಾದ ಮೇನ್ USP ಚರಣ್ ರಾಜ್ ಅವರ ಮ್ಯೂಸಿಕ್ ಅಂತ ಖಂಡಿತ ಹೇಳ್ಬೋದು. ಸಿನಿಮಾನ ತುಂಬಾ ರಾಗಿ ಲೋಕಲ್ ಆಗಿ ವಿಜಯ್ ಅವರು ಶೂಟ್ ಮಾಡಿದ್ರು. ವಿಜಯ್ ಅವರ ಎರಡನೇ ಡೈರೆಕ್ಟೋರಿಯಲ್ ಕೂಡ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿ ಹಿಟ್ ಆಯ್ತು. ಆಕ್ಚುಲಿ ಈ ವರ್ಷದ ಮೊದಲ ಬಿಗ್ ಹಿಟ್ ಭೀಮಾ. ಈ ಸಿನಿಮಾ ಹಿಟ್ ಆದ ಬೆನ್ನಲ್ಲೇ ವಿಜಯ್ ಅವರು ಸಿಟಿ ಲೈಟ್ಸ್ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಮೂಲಕ ಅವರ ಮಗಳಾದ ಮೊನಿಷಾ ಅವರನ್ನ ಹೀರೋಯಿನ್ ಆಗಿ ಎಂಟ್ರಿ ಕೊಡಿಸ್ತಾ ಇದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಕೂಡ ಆಕ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಭೀಮಾ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಕೃಷ್ಣಂ ಪ್ರಣಯ ಸಖಿ ಗಣೇಶ್ ಅವರಿಗೆ ಇದು ಕಮ್ ಬ್ಯಾಕ್ ಮೂವಿ ಅಂತಾನೆ ಹೇಳಬೇಕು. ದಂಡು ಪಾಳ್ಯ ಫೇಮ್ ನ ನಿರ್ದೇಶಕ ಶ್ರೀನಿವಾಸ್ ರಾಜು ಡೈರೆಕ್ಟ್ ಮಾಡಿದ ಕೃಷ್ಣಂ ಪ್ರಣಯ ಸಖಿ ಈ ವರ್ಷದ ಮತ್ತೊಂದು ಹಿಟ್ ಸಿನಿಮಾ. ಈ ಸಿನಿಮಾಗೆ ಮೇಜರ್ ಕ್ರೌಡ್ ಪುಲ್ಲರ್ ಬಂದು ದ್ವಾಪರ ಸಾಂಗ್. ಈ ಹಾಡು ಆಡಿಯನ್ಸ್ ನ ನಿಜಕ್ಕೂ ಥಿಯೇಟರ್ಗೆ ಕರೆಸ್ತು. ಟ್ರೈಲರ್ ರಿಲೀಸ್ ಮಾಡದೆ ಸಿನಿಮಾ ರಿಲೀಸ್ ಆದ್ರೂ ಕೂಡ ಸಿನಿಮಾ ಚೆನ್ನಾಗಿ ಹೋಯ್ತು. ಇದೊಂದು ರಾಮ್ ಕಾಮ್ ಸಿನಿಮಾ ಆಗಿದ್ದು ಗಣೇಶ್ ಅವ್ರಿಗೆ ಈ ಸಿನಿಮಾದಲ್ಲಿ ಟೈಲರ್ ಮೇಡ್ ರೋಲ್ ಸಿಕ್ತು. ವಿಂಟೇಜ್ ಗಣಿ ಅವರನ್ನ ಅವರ ರಾಮ್ ಕಾಮ್ ಮಿಸ್ ಮಾಡ್ಕೋತಾ ಇದ್ದ ಆಡಿಯನ್ಸ್ ಕೃಷ್ಣಂ ಪ್ರಣಯ ಸಖಿ ನೋಡ್ಲಿಕ್ಕೆ ಥಿಯೇಟರ್ಗೆ ನುಗ್ಗಿದ್ರು. ಈ ವರ್ಷ ತುಂಬಾ ಫ್ಯಾಮಿಲಿ ಆಡಿಯನ್ಸ್ ನ ಕರ್ಸಿದ ಸಿನಿಮಾ ಇದೆ ಅಂತ ಖಂಡಿತ ಹೇಳ್ಬೋದು. ಈ ಸಿನಿಮಾ ಕೂಡ ಸನ್ ನೆಕ್ಸ್ಟ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಭಗೀರ ಡಾಕ್ಟರ್ ಸೂರಿ ನಿರ್ದೇಶನ ಮಾಡಿರೋ ಭಗೀರ ಶ್ರೀ ಮುರಳಿ ಅವರ ಕಮ್ಬ್ಯಾಕ್ ಸಿನಿಮಾ ಅಂತಾನೆ ಹೇಳಬೇಕು. ಪ್ರಶಾಂತ್ ನೀಲ್ ಅವರ ಕತೆ ಇರೋ ಈ ಸಿನಿಮಾ ಈ ವರ್ಷದ ಬಿಗ್ ಹಿಟ್ ಗಳಲ್ಲಿ ಒಂದು. ಹೊಂಬಾಳೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದ ಈ ಆಕ್ಷನ್ ಸಿನಿಮಾ ಆಡಿಯನ್ಸ್ಗೆ ಸಿಕ್ಕಾಬಡೆ ಇಷ್ಟ ಆಯಿತು. ನೆಟ್ಫ್ಲಿಕ್ಸ್ಗೆ ಪ್ರೀ ರಿಲೀಸ್ ಸೇಲ್ ಆದ ಮೊದಲ ಕನ್ನಡ ಫಿಲ್ಮ್ ಭಗೀರ. ಸಿನಿಮಾದ ಪ್ರೆಸೆಂಟೇಷನ್ ಹಾಗೆ ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು. ಈ ಸಿನಿಮಾ ತೆಲುಗು ಮತ್ತೆ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಒಳ್ಳೆ ಕಲೆಕ್ಷನ್ ಮಾಡ್ತು. ಲಕ್ಕಿ ಸಿನಿಮಾ ನಿರ್ದೇಶನ ಮಾಡಿದ್ದ ಡಾಕ್ಟರ್ ಸೂರಿ ಅವರು ಭಗೀರ ಮೂಲಕ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದ್ರು ಅಂತಾನೆ ಹೇಳಬೇಕು. ಅವರ ನೆಕ್ಸ್ಟ್ ಫಿಲ್ಮ್ ಯಾವ್ದಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಆಡಿಯನ್ಸ್ ಅಲ್ಲಿ ಉಳ್ಕೊಳ್ಳೋ ಅಷ್ಟು ಚೆನ್ನಾಗಿ ಭಗೀರ ಸಿನಿಮಾನ ಮಾಡಿದ್ದಾರೆ ನಿರ್ದೇಶಕರು. ಈ ಸಿನಿಮಾ ದಸರಾ ಟೈಮಲ್ಲಿ ರಿಲೀಸ್ ಆಗಿ ಒಳ್ಳೆ ಕಲೆಕ್ಷನ್ ಮಾಡ್ತು. ಭೈರತಿ ರಣಗಲ್ ಶಿವಣ್ಣನ ಮೋಸ್ಟ್ ಲವ್ಡ್ ಕ್ಯಾರೆಕ್ಟರ್ಗಳಲ್ಲಿ ಭೈರತಿ ರಣಗಲ್ ಕೂಡ ಒಂದು. ಮಫ್ತಿ ಸಿನಿಮಾದ ಕ್ಯಾರೆಕ್ಟರ್ ಭೈರತಿ ರಣಗಲ್ನ ಇಟ್ಕೊಂಡು ನರ್ತನ್ ಆ ಪಾತ್ರಕ್ಕೆ ಒಂದು ಸೀಕ್ವೆಲ್ ಮಾಡಿದ್ರು. ಈ ಪಾತ್ರಕ್ಕೆ ಆಲ್ರೆಡಿ ಫ್ಯಾನ್ ಬೇಸ್ ಇತ್ತು. ನರ್ತನ್ ಅದಕ್ಕೆ ತಕ್ಕ ಬರವಣಿಗೆ ಮಾಡಿದ್ರು. ಭೈರತಿನ ಜನ ಒಪ್ಕೊಂಡ್ರು, ಹಿಟ್ ಮಾಡಿದ್ರು. ಇಂಟರ್ವಲ್ ಬ್ಲಾಕ್ ಆಕ್ಷನ್ ಸೀಕ್ವೆನ್ಸ್ ನ ಈಗ ನೆನ್ಸ್ಕೊಂಡ್ರು ಗೂಸ್ ಬಂಪ್ಸ್ ಬರ್ತಾ ಇದೆ. ನರ್ತನ್ ತುಂಬಾ ಚೆನ್ನಾಗಿ ಬರ್ದಿದ್ರು. ಅದನ್ನ ಶಿವಣ್ಣ ಅಷ್ಟೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಸಿನಿಮಾನ ಅವ್ರ ಬ್ಯಾನರ್ ಅಲ್ಲೇ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾಗೆ ಜನ ಥಿಯೇಟರ್ ಕಡೆ ಬಂದು ಸಿನಿಮಾನ ಗೆಲ್ಸಿದ್ರು. ಈ ಸಿನಿಮಾ ಕೂಡ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. UI ಉಪ್ಪಿ ಅವರ ಡೈರೆಕ್ಟೋರಿಯಲ್ ಕಮ್ ಬ್ಯಾಕ್ ಆಗಿರೋ UI ರಿಲೀಸ್ ಆಗಿದ್ದು ಈ ಇಯರ್ ಎಂಡ್ ನ 20th. 9 ವರ್ಷ ಆದ್ಮೇಲೆ ಉಪ್ಪಿ ಡೈರೆಕ್ಷನ್ ಸಿನಿಮಾ ಬರ್ತಾ ಇದೆ. ಸಿನಿಮಾ ಪಕ್ಕ ಉಪ್ಪಿ ಸ್ಟೈಲ್ ಅಲ್ಲಿ ಇರುತ್ತೆ ಅಂತ ಆಡಿಯನ್ಸ್ ಥಿಯೇಟರ್ಗೆ ಭರ್ಜರಿಯಾಗಿ ನುಗ್ಗಿದ್ರು. ಸಿನಿಮಾಗೆ ಮಿಕ್ಸೆಡ್ ಒಪಿನಿಯನ್ಸ್ ಬಂದ್ರು ಕೂಡ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸಿಕ್ಕಾಬಡೆ ಸೌಂಡ್ ಮಾಡ್ತಾ ಇದೆ. ಟಿಪಿಕಲ್ ಉಪ್ಪಿ ಸಿನಿಮಾಗಳನ್ನ ಇಷ್ಟಪಡೋ ಆಡಿಯನ್ಸ್ UI ಈ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾಗಳು ಎಲ್ಲಾ ಚಾನ್ಸಸ್ ಇದೆ. ಮ್ಯಾಕ್ಸ್ ಡಿಸೆಂಬರ್ 25th ರಿಲೀಸ್ ಆಯ್ತು. ಸುದೀಪ್ ಅವರ ಸಿನಿಮಾ ರಿಲೀಸ್ ಆಗಿ 2 ವರ್ಷದ ಮೇಲಾಗಿತ್ತು. ಅವರ ಫ್ಯಾನ್ಸ್ಗೆ ಅಂತಾನೆ ಮಾಡಿರೋ ಈ ಸಿನಿಮಾ ಫ್ಯಾನ್ಸ್ಗೆ ಅನ್ಕೊಂಡ ಹಾಗೆ ಕಿಕ್ ಕೊಟ್ರೆ ನ್ಯೂಟ್ರಲ್ ಆಡಿಯನ್ಸ್ಗೂ ಕೂಡ ಇಷ್ಟ ಆಗಿದೆ. ಡೆಬ್ಯೂ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರ ಸ್ಕ್ರೀನ್ ಪ್ಲೇ, ಸುದೀಪ್ ಅವರ ಪರ್ಫಾರ್ಮೆನ್ಸ್ ಮತ್ತು ಸ್ವಾಗ್ ಆಡಿಯನ್ಸ್ಗೆ ಸಿಕ್ಕಾಬಡೆ ಇಷ್ಟ ಆಗಿದೆ. ಮ್ಯಾಕ್ಸ್ ಮತ್ತೆ UI ಸಿನಿಮಾಗಳು ಈ ವರ್ಷದ ಹೈಯೆಸ್ಟ್ ಗ್ರಾಸರ್ ಆಗೋಕೆ ಫೈಟ್ ಮಾಡ್ತಾ ಇವೆ.
ಮ್ಯಾಕ್ಸ್ ನೋಡಿದ ಬಹುತೇಕ ಮಂದಿ ಪಾಸಿಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ. ತಮಿಳು ಹಾಗೂ ತೆಲುಗಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ, ಲವ್ ಆಂಗಲ್ ಇಲ್ಲ, ಆದ್ರೂ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತೆ ಸುದೀಪ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಿನಿಮಾನ ಗೆಲ್ಸಿದೆ. ಮ್ಯಾಕ್ಸ್ ಫೈನಲಿ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದ್ರ ಮೇಲೆ ಈ ವರ್ಷದ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಡಿಸೈಡ್ ಆಗುತ್ತೆ. ಈಗ ಮ್ಯಾಕ್ಸ್ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಮ್ಯಾಕ್ಸ್ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಆಗೋ ಎಲ್ಲಾ ಚಾನ್ಸಸ್ ಖಂಡಿತ ಇದೆ. ವಿಹಾನ್, ಅಂಕಿತಾ ಅಮರ್ ಆಕ್ಟ್ ಮಾಡಿ ಚಂದ್ರಜಿತ್ ಬೆಳ್ಳಿಯಪ್ಪ ನಿರ್ದೇಶನ ಮಾಡಿದ್ದ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಒಂದು ಔಟ್ ಅಂಡ್ ಔಟ್ ಲವ್ ಸ್ಟೋರಿ. ರಕ್ಷಿತ್ ಶೆಟ್ಟಿ ಪ್ರೊಡಕ್ಷನ್ ನಲ್ಲಿ ಬಂದ ಈ ಸಿನಿಮಾ ಕೆಲವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಸಿನಿಮಾದ ಜೊತೆ ಹೊಸಬರ ಶಾಕಾಹಾರಿ, ಬ್ಲಿಂಕ್ ಸಿನಿಮಾ ಕೂಡ ಹಿಟ್ ಲಿಸ್ಟ್ ಸೇರಿವೆ. ಒಂದು ಸರಳ ಪ್ರೇಮ ಕಥೆ ಕೂಡ ಆವರೇಜ್ ಹಿಟ್ ಆಯ್ತು. ಜನ ಥಿಯೇಟರ್ಗೆ ಬಂದ್ರು. ಇವರುಗಳ ಜೊತೆ ಮರ್ಫಿ, ಲಾಫಿಂಗ್ ಬುದ್ಧ, 17 ಸಿನಿಮಾಗಳನ್ನ ಕೂಡ ಒಂದು ವರ್ಗದ ಜನ ಮೆಚ್ಕೊಂಡ್ರು. ನಾವಿಲ್ಲಿ ಯಾವುದೇ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಪ್ರೊಡಕ್ಷನ್ ಹೌಸ್ ಇಂದ ಎಲ್ಲಾ ಸಿನಿಮಾಗಳದ್ದು ಎಕ್ಸಾಕ್ಟ್ ನಂಬರ್ಸ್ ನ ಅವರು ಬಿಟ್ಕೊಡಲ್ಲ. ಸೊ ಬಿಟ್ಕೊಡದೇ ಇರೋದ್ರಿಂದ ನಾವು ನಂಬರ್ಸ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಜನ ಯಾವ ಸಿನಿಮಾನ ಮೆಚ್ಕೊಂಡ್ರು, ಜಾಸ್ತಿ ಜನ ಯಾವ ಸಿನಿಮಾಗೆ ಥಿಯೇಟರ್ ಬಂದ್ರು ಅನ್ನೋದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದೀವಿ. ಇವಿಷ್ಟು ಈ ವರ್ಷದ ಸ್ಯಾಂಡ್ಲ್ವುಡ್ ನ ಹಿಟ್ ಸಿನಿಮಾಗಳಾಗಿದ್ದು, ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಾಗ್ಲಿ, ಜಾಸ್ತಿ ಸಿನಿಮಾಗಳು ಹಿಟ್ ಆಗ್ಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ, ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.